ಮರುಮತ ಎಣಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಈವರೆಗಿನ ಮತ ಎಣಿಕೆಯಲ್ಲಿ ಯಾವುದೇ ಬದಲಾವಣೆ ಆಗೂ ಇಲ್ಲ. ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಸುಧಾಕರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ ಎಣಿಕೆ ಕೇಂದ್ರದಿಂದ ಹೊರಬಂದ ನಂತರದಲ್ಲಿ ಅವರು ಈ ರೀತಿಯಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ವೋಟಿಂಗ್ 20ನೇ ಬಾಕ್ಸ್ ಅಲ್ಲಿ ಸಂಪೂರ್ಣ ವೋಟರ್ ಏನು ಮಾಡಿರುವಂಥ ಬ್ಯಾಲೆಟ್ ಪೇಪರ್ಗಳು ವೋಟಿಂಗ್ ಇದನ್ನೆಲ್ಲ ಅದರಲ್ಲಿತ್ತು. ಹಾಗೆ 279 ವೋಟ್ ಅದರಲ್ಲಿ ಇರಬೇಕಿತ್ತು. 1540 ವೋಟು ಅಪ್ರೂವ್ ಆಗಿದೆ. ಅದು ಎರಡು ಒಟ್ಟು 1812 ವೋಟನ್ನು ನಾವು ಇವತ್ತು ಕೌಂಟಿಂಗ್ ತೊಗೊಂಡಿದ್ದಾರೆ. ಆ 279 ವೋಟಲ್ಲಿ ಈಗ ನಾವು ಕೌಂಟಿಂಗ್ ನೋಡಿದಾಗ 12 ವೋಟು ಕಮ್ಮಿ ಕಂಡಿದೆ. 267 ವೋಟು ಮಾತ್ರ ಸಿಕ್ಕಿದೆ. ಇನ್ನು 12 ವೋಟ್ ಏನಿದೆ ಅನ್ನೋದನ್ನು ಚುನಾವಣಾಧಿಕಾರಿಗಳು ಹೇಳಬೇಕು. ಆದ್ದರಿಂದ ಅದ್ರ ಬಗ್ಗೆ ನನ್ನ ಹೆಚ್ಚಿನ ಇದಿಲ್ಲ. ಅದು ಯಾಕೆ ಆ ಥರ ಆಗಬೇಕು, ಅದು ಎಲ್ಲೋ ಒಂದು ಕಡೆ ಚುನಾವಣಾ ಕಮಿಷನರ್ಗಳು ಅಥವಾ ಚುನಾವಣಾ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಆ ಥರ ಆಗಿರ್ಬೋದು ಅಂತೇಳಿ ನನ್ನದಾದ್ರ ಭಾವನೆ. ಯಾಕಂದರೆ ಅದು ನೀವು ಡಿಕ್ಲೇರ್ ಮಾಡಿದ್ಮೇಲೆ 279 ಇರಬೇಕು, 267 ಇರೋಕ್ಕಾಗಲ್ಲ. ದಟ್ಸ್ ಮಿಸ್ಟೇಕ್ ಆಫ್ ದ ಎಲೆಕ್ಷನ್ ಕಮಿಷನರ್. ಐ ಡೋಂಟ್ ವಾಂಟ್ ಟು ಸೇ